ಬಿಗ್ ಬಾಸ್ ಸೀಸನ್ 10 ಫೈನಲ್ ಇವತ್ತು ಮುಗಿತಾ ಬಂತು. ನಿನ್ನೆ ನಿಮಗೆ ಗೊತ್ತಾಯಿತು ಟಾಪ್ 6 ಅಲ್ಲಿ ಭವ್ಯ ಅವರನ್ನ 5ನೇ ರನ್ನರ್ ಅಪ್ ಆಗಿ ಹೊರಗಡೆ ಕಳಿಸಲಾಯಿತು. ಸೊ ಇವತ್ತು 4ನೇ ರನ್ನರ್ ಅಪ್ ಅನ್ನ ಹೊರಗಡೆ ಕಳಿಸುವಂತ ಕೆಲಸವನ್ನ ಆಗಿದೆ. ಸೊ ಯಾರು ಕೂಡ ಊಹೆಯನ್ನ ಮಾಡಿರ್ಲಿಲ್ಲ ಇವರು 4ನೇ ರನ್ನರ್ ಅಪ್ ಆಗ್ತಾರೆ ಅಂತ ಹೇಳಿ. ಹಲವಾರು ಜನ ಹೇಳ್ತಿದ್ರು ಇವರು ಟಾಪ್ 3ಲೂ ಕೂಡ ಬರಬಹುದು ಅಂತ ಹೇಳಿ. ಬಟ್ ಟಾಪ್ 4ಗೂ ಕೂಡ ಬರದೆ ಆಚೆ ಹೋಗಿದ್ದಾರೆ. ಇದು 100% ನಿಜವಾಗಿರೋ ನ್ಯೂಸ್ ಆಗಿದೆ. ಯಾಕಂತ ಹೇಳಿದ್ರೆ ನಿನ್ನೆನೂ ಕೂಡ ಇದೇ ನ್ಯೂಸ್ ಇಂದ ಹೇಳಲಾಗಿತ್ತು ಭವ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ ಮೊದಲ ಸ್ಪರ್ಧಿಯಾಗಿ ಅಂತ ಹೇಳಿ. ಸೊ ಟಾಪ್ 5ಗೆ ಭವ್ಯ ಅವ್ರ ಕೈಲಿ ಹೋಗ್ಲಿಕ್ಕಾಗಿಲ್ಲ. ಆದ್ರೆ 5ನೇ ರನ್ನರ್ ಅಪ್ ಆಗಿ ಭವ್ಯ ಅವರು ಮನೆಯಿಂದ ಆಚೆ ಹೋದ್ರು. ಅದರಂತೆ ಇವತ್ತು 4ನೇ ರನ್ನರ್ ಅಪ್ ಆಗಿ ಮನೆಯಿಂದ ಆಚೆ ಹೋದರು. ಟಾಪ್ 5ಗೆ ಬಂದಂತವರು ಮಂಜಣ್ಣ ಅವರು. ಹೌದು, ಉಗ್ರ ಮಂಜು ಅವರು 4ನೇ ರನ್ನರ್ ಅಪ್ ಆಗಿ ಮನೆಯಿಂದ ಆಚೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಟಾಪ್ 5 ಕಂಟೆಸ್ಟೆಂಟ್ ಆಗಿ ಮನೆಯಿಂದ ಆಚೆ ಹೋಗಿದ್ದಾರೆ. ಎಲ್ಲರೂ ಕೂಡ ರಜತ್ ಅನ್ನ ಗೆಸ್ ಮಾಡಿದ್ರು, ಬಟ್ ರಜತ್ ಮನೆಯೊಳಗೆ ಉಳ್ಕೊಂಡಿದ್ದಾರೆ. ಸೊ 4ನೇ ರನ್ನರ್ ಅಪ್ ಆಗಿ ಮಂಜಣ್ಣ ಅವರು, ಉಗ್ರ ಮಂಜು ಅವರು ಮನೆಯಿಂದ ಆಚೆ ಹೋಗಿದ್ದಾರೆ. ಸೊ ಸುದೀಪ್ ಅವರು ಮಂಜಣ್ಣ ಅವ್ರನ್ನ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಸೊ ಮಂಜಣ್ಣ ಅವರು ಇಂಡಿವಿಜುವಲ್ ಆಗಿ ಆಡಿದ್ರೆ ಟಾಪ್ 2ಗೆ ಬರುವಂತಹ ಚಾನ್ಸಸ್ ಇತ್ತು. ಬಟ್ ಎಲ್ಲೋ ಜನಗಳನ್ನ ಒಂದು ಕಡೆ ಬೇಜಾರು ಮಾಡಿದ್ದು ಅವರು ಗೌತಮಿ ಜೊತೆಗೆ ಇದ್ಬಿಟ್ಟು ಅಂತ ಹೇಳಿ ಇಲ್ಲೂ ಕೂಡ ಕನ್ಫರ್ಮ್ ಆಯಿತು. ಸೊ ಮಂಜಣ್ಣ ಅವರು ಇವಾಗ ಮನೆಯಿಂದ ಆಚೆ ಬಂದಿದ್ದಾರೆ. ಸೊ ಮನೆಯಲ್ಲಿ ಟಾಪ್ 5ನೇ ಸ್ಥಾನವನ್ನು ಪಡ್ಕೊಂಡು ಮಂಜಣ್ಣ ಅವರು ಮನೆಯಿಂದ ಆಚೆ ಬಂದರು. ಸೊ ಮಂಜಣ್ಣ ಅವರ ಬಗ್ಗೆ ನಿಮಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಥ್ಯಾಂಕ್ ಯು.